ಆರ್ಸಿಬಿ ತನ್ನ ಸೂಪರ್ ಸ್ಟಾರ್ ಆಟಗಾರರ ಹೊರತಾಗಿಯೂ ಮುಗ್ಗರಿಸಿದೆ. ಕಿಂಗ್ ಕೊಹ್ಲಿ ಗರ್ಜಿಸದಿದ್ರೆ ಆರ್ಸಿಬಿಯ ಉಳಿದ ಆಟಗಾರರಿಗೆ ಬ್ಯಾಟಿಂಗ್ಗೆ ಬರಲ್ಲ ಎಂಬಂತಾಗಿದೆ. ಇದು ಕೊಹ್ಲಿಯನ್ನ ಎಲ್ಲರಿಗಿಂತ ಹೆಚ್ಚು ಹರ್ಟ್ ಮಾಡಿದಂತಿದೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸೋತ ನಂತರ ಆರ್ಸಿಬಿಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆದ ಘಟನೆಯನ್ನ ನೋಡಿದ್ರೆ ಈ ಟೀಮ್ ಪ್ಲೇ ಆಫ್ ಆಸೆಯನ್ನೇ ಕೈಬಿಟ್ಟಿದೆಯೇ ಎಂಬಂತಾಗಿದೆ. ಇಷ್ಟಕ್ಕೂ ಆರ್ಸಿಬಿಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೆಎಲ್ ರಾಹುಲ್ ನೇತೃತ್ವದ LSG ವಿರುದ್ಧ ಆರ್ಸಿಬಿ ಎಷ್ಟು ಕೆಟ್ಟದಾಗಿ ಸೋತಿದೆ ಅಂದ್ರೆ IPLನಲ್ಲಿ ಇವರು ಆಡೋದೇ ಸೋಲದಕ್ಕ ಎಂಬ ಅನುಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗುವಂತಾಗಿದೆ. ಹಾಗಿದ್ರೂ ಆರ್ಸಿಬಿ ಫ್ಯಾನ್ಸ್ ಮಾತ್ರ ತಮ್ಮ ತಂಡವನ್ನ ಬಿಟ್ಟು ಕೊಡ್ತಿಲ್ಲ. ಏನೇ ಇರಲಿ ಒಗ್ಗಟ್ಟಿರಲಿ ಎಂಬ ರೀತಿಯಲ್ಲಿ ಆರ್ಸಿಬಿ ಫ್ಯಾನ್ಸ್ ತಮ್ಮ ಮೆಚ್ಚಿನ ತಂಡದ ಬೆನ್ನಿಗೆ ನಿಂತಿದ್ದಾರೆ. ಈ ವಿಚಾರದಲ್ಲಿ ಮಾತ್ರ IPLನ ಎಲ್ಲಾ ಟೀಮ್ಗಳಿಗಿಂತಲೂ ಹೆಚ್ಚಿನ ಅದೃಷ್ಟವಂತ ಟೀಮ್ ಅಂದ್ರೆ ಅದು ಆರ್ಸಿಬಿ. ಯಾಕಂದ್ರೆ ಇವರು ಕಪ್ ಗೆಲ್ಲದಿದ್ರು ಎಲ್ಲಾ ಟೀಮ್ಗಳಿಗಿಂತಲೂ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ತಂಡ ಎಂಬ ಹೆಗ್ಗಳಿಕೆಯನ್ನ ಹೊಂದಿದೆ. ಆದ್ರೆ LSG ವಿರುದ್ಧದ ಸೋಲಿನ ನಂತರ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೂ ತಲೆ ಕೆಟ್ಟು ಹೋದಂತಿದೆ. ಯಾಕಂದ್ರೆ ಇಡೀ ತಂಡ ಲೆಕ್ಕಕ್ಕಿಂತ ಜಾಸ್ತಿಯೇ ಈಗ ಕೊಹ್ಲಿ ಮೇಲೆ ಅವಲಂಬಿತವಾಗಿದೆ. ಮಿಸ್ಟರ್ ಕನ್ಸಿಸ್ಟೆನ್ಸಿ ಎನಿಸಿಕೊಂಡಿರುವ ಫಾಫ್ ಡುಪ್ಲೆಸಿಸ್ ಕೂಡ ಫ್ಲಾಪ್ ಆಗಿದ್ದಾರೆ. ಮ್ಯಾಕ್ಸಿಗಂತೂ ತಾನು ಬ್ಯಾಟ್ಸ್ಮನ್ ಅನ್ನೋದೇ ಮರೆತು ಹೋಗಿದೆ. ಕೇವಲ ಬೌಲಿಂಗ್ನಲ್ಲಿ ಮಾತ್ರ ಟೀಮ್ಗೆ ಬರ ಬಂದಿರುವ ಸ್ಪಿನ್ ವಿಭಾಗದಲ್ಲಿ ಸ್ವಲ್ಪ ಕೊಡುಗೆ ನೀಡುತ್ತಿದ್ದಾರೆ. ಗ್ರೀನ್ಗೆ 17.5 ಕೋಟಿ ಕೊಟ್ಟು ಖರೀದಿಸಿದ್ದು ಏಕೆ ಎಂಬುದೇ ಫ್ಯಾನ್ಸ್ಗೆ ಈಗಲೂ $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಈ ಗ್ರೀನ್ ಬೌಲಿಂಗ್ನಲ್ಲೂ ಮಿಂಗ್ತಾ ಇಲ್ಲ, ಬ್ಯಾಟಿಂಗ್ನಲ್ಲೂ ಹೊಡಿತಾ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದ್ದಾರೆ ಈ ಕೋಟಿ ವೀರ. ಉಳಿದಂತೆ ರಜತ್ ಪಾಟಿದಾರ್ ಟೀಮ್ಗೆ ಚೆನ್ನಾಗಿಯೇ ಕಾಂಟ್ರಿಬ್ಯೂಟ್ ಮಾಡಬಲ್ಲ ಪ್ರತಿಭಾವಂತ ಆಟಗಾರ. ಆದ್ರೆ ಈ ಬಾರಿ ಪಾಟಿದಾರ್ಗೂ ಫಾರ್ಮ್ ಕೈಕೊಟ್ಟಿದೆ. ಒಂದು ಮ್ಯಾಚ್ನಲ್ಲಿ ಆಡಿದ್ರೆ ಇನ್ನೊಂದರಲ್ಲಿ ಎಡೋತಾರೆ. ಹೀಗಾಗಿ ಅವರನ್ನೂ ನಂಬೋದು ಕಷ್ಟ. ವಿಕೆಟ್ ಕೀಪರ್ ಅನುಜ್ ರಾವತ್ ಮೇಲೂ ಭರವಸೆ ಇಡುವಂತಿಲ್ಲ. ಇನ್ನು ದಿನೇಶ್ ಕಾರ್ತಿಕ್ ಮಾತ್ರ ತನ್ನ ಆಟವನ್ನ ಆಡ್ತಾರೆ. ಆದ್ರೆ ಅವರಿಗೂ ಮ್ಯಾಚ್ ಫಿನಿಶ್ ಮಾಡೋದಕ್ಕೆ ಉಳಿದವರು ಸಾಥ್ ಕೊಟ್ರಷ್ಟೇ ಚೇಸಿಂಗ್ ಸಾಧ್ಯವಿದೆ ಎಂಬುದು ಸದ್ಯ ನಾವು ಕ್ವಿಕ್ ಆಗಿ ಆರ್ಸಿಬಿ ಪ್ಲೇಯರ್ಸ್ ನೋಡಿದ್ರೆ ಹೇಳಬಹುದು. ಆದ್ರೆ LSG ವಿರುದ್ಧದ ಮ್ಯಾಚ್ ಮುಗಿದ ಮೇಲೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಟೀಮ್ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ನಲ್ಲಿ ಕಿಂಗ್ ಕೊಹ್ಲಿಯ ಮುಖ ನೋಡಿದ್ರೆ ಅಯ್ಯೋ ಶಿವನೇ ಅಂತ ಅನ್ನಿಸದೇ ಇರಲು ಸಾಧ್ಯವೇ ಇಲ್ಲ. ಪಾಪ ನೋಡಿ ಹೆಂಗೆ ಕುಳಿತಿದ್ದಾರೆ ಕಿಂಗ್ ಕೊಹ್ಲಿ. ಈ ರೀತಿಯಲ್ಲಿ ಕೈಕಟ್ಟಿ ಕುಳಿತಿರುವ ಕಿಂಗ್ ಕೊಹ್ಲಿಯ ಪರಿಸ್ಥಿತಿ ನೋಡಿದ್ರೇನೆ ಆರ್ಸಿಬಿ ಎಂಥ ಸ್ಥಿತಿಗೆ ತಲುಪಿದೆ ಎಂದು ಅರ್ಥವಾಗುತ್ತೆ. ಇನ್ನು ಕೊಹ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳೋದಕ್ಕೂ ಕೂಡ ಕಾರಣ ಇದೆ. ಅದೇನಂದ್ರೆ ಟೀಮ್ ಮೀಟಿಂಗ್ನಲ್ಲಿ ಆರ್ಸಿಬಿ ಕೋಚ್ ಆಂಡಿ ಫ್ಲವರ್ ಸೋಲಿನ ಕಾರಣಗಳನ್ನು ವಿವರಿಸಿದ್ದಾರೆ. ಜೊತೆಗೆ ಇದೊಂದು ಕಠಿಣ ದಿನವಾಗಿತ್ತು. ಈ ರೂಮ್ನಲ್ಲಿ ಕುಳಿತಿರುವ ಪ್ರತಿಯೊಬ್ಬರಿಗೂ ನೋವಾಗಿದೆ. ಆದರೆ ನಮ್ಮ ಮುಂದೆ ದೊಡ್ಡ ಅವಕಾಶಗಳಿವೆ, ಅವುಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದು ಮುಖ್ಯ ಎಂದು ಹೆಡ್ ಕೋಚ್ ಆಂಡಿ ಫ್ಲವರ್ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕೋಚ್ ಹೇಳಿದ ಅಷ್ಟೂ ನೋವು ಕೂಡ ಕಿಂಗ್ ಕೊಹ್ಲಿಯ ಮುಖದಲ್ಲಿ ವ್ಯಕ್ತವಾಗ್ತಿತ್ತು. ಯಾವುದೇ ತಂಡಕ್ಕೆ ಸೋಲು ಹೊಸದೇನಲ್ಲ. ಕೊಹ್ಲಿಗೂ ಕ್ರಿಕೆಟ್ನಲ್ಲಿ ಸೋಲುಗಳು ಮಾಮೂಲು. ಆದರೆ ಫ್ಯಾನ್ಸ್ಗೆ ಆರ್ಸಿಬಿ ಸೋಲಿನ ಬಗ್ಗೆ ಇಷ್ಟೆಲ್ಲ ಹರ್ಟ್ ಆಗಿರುವಾಗ ತಂಡದ ಗೆಲುವನ್ನೇ ಪ್ರತಿಷ್ಠೆಯಾಗಿ ಇಟ್ಟುಕೊಂಡಿರುವ ಕಿಂಗ್ ಕೊಹ್ಲಿಗೆ ಅದೆಷ್ಟು ನೋವಾಗಿರಬಹುದೆನ್ನುವುದನ್ನು ಊಹಿಸುವುದು ಕಷ್ಟ. ಇದರ ನಡುವೆ ನಾಯಕ ಫಾಫ್ ಡುಪ್ಲೆಸಿಸ್ ಮಾತ್ರ ಆಗಿದ್ದಾಯಿತು. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಫ್ಯಾನ್ಸ್ ಮಾತ್ರ ತಂಡವನ್ನ ಬಿಟ್ಟುಕೊಟ್ಟಿಲ್ಲ. ನಿಮ್ಮಿಂದ ಸಿಕ್ಕಿರುವ ಅದ್ಭುತ ಬೆಂಬಲಕ್ಕೆ ಧನ್ಯವಾದ. ಕಳೆದೆರಡು ಪಂದ್ಯಗಳಲ್ಲಿ ನಿಮ್ಮನ್ನ ನಿರಾಶೆಗೊಳಿಸಿದ್ದೇವೆ. ಇದರಿಂದ ಟೀಮ್ಗೂ ಸಿಕ್ಕಾಪಟ್ಟೆ ನೋವಾಗಿದೆ. ಆದರೆ ಮತ್ತೆ ನಾವು ಗೆಲುವಿನ ಟ್ರ್ಯಾಕ್ಗೆ ಮರಳುತ್ತೇವೆ ಎಂಬ ವಿಶ್ವಾಸವನ್ನ ಆರ್ಸಿಬಿ ನಾಯಕ ವ್ಯಕ್ತಪಡಿಸಿದ್ದಾರೆ. LSG ವಿರುದ್ಧದ ಸೋಲಿನ ನಂತರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಿಂಗ್ ಕೊಹ್ಲಿ ಕುಳಿತಿದ್ದ ರೀತಿಯನ್ನ ನೋಡಿದ್ರೆ ಅವರ ಎದೆಯಲ್ಲಿ ಎಂಥ ಜ್ವಾಲಾಮುಖಿ ಎದ್ದಿರಬಹುದು ಎನ್ನುವುದನ್ನ ಫ್ಯಾನ್ಸ್ಗೂ ಅರ್ಥವಾಗ್ತಿದೆ. ಆ ಜ್ವಾಲಾಮುಖಿ ಬ್ಯಾಟ್ ಮೂಲಕ ಸಿಡಿದ್ರೆ ಮುಂದಿನ ಪಂದ್ಯಗಳಲ್ಲಿ ಕೇವಲ ಹಾಫ್ ಸೆಂಚುರಿ ಅಲ್ಲ, ಸೆಂಚುರಿಗಳನ್ನ ಕೊಹ್ಲಿ ಬ್ಯಾಟ್ನಿಂದ ನಿರೀಕ್ಷೆ ಮಾಡಬಹುದು. ಕಳೆದ ಸೀಸನ್ನಲ್ಲೂ ಬ್ಯಾಕ್ ಟು ಬ್ಯಾಕ್ 100 ಬಾರಿಸಿದ್ದ ಕೊಹ್ಲಿಯನ್ನ ಅಭಿಮಾನಿಗಳು ಕಿಂಗ್ ಅಂತ ಹೊಗಳೋದು ಸುಮ್ಮನೆ ಏನೂ ಅಲ್ಲ. ಈಗಲೂ ಅಷ್ಟೇ. ಕಿಂಗ್ ಕೊಹ್ಲಿ ಒಮ್ಮೆ ಸಿಡಿಯಲು ಆರಂಭಿಸಿದ್ರೆ ನಂತರ ಆರ್ಸಿಬಿಯ ಬ್ಯಾಟಿಂಗ್ ಚಿಂತೆ ಸಂಪೂರ್ಣ ಮಂಗಮಾಯ ಆಗಬಹುದು. ಆದರೆ ಆರ್ಸಿಬಿಯ ಬೌಲಿಂಗ್ ಯೂನಿಟ್ ನೋಡ್ತಿದ್ರೆ ಈ ಟೀಮ್ ಕೇವಲ ಕೊಹ್ಲಿ ಬ್ಯಾಟಿಂಗ್ನಿಂದ ಮಾತ್ರ ಗೆದ್ದು ಬಿಡುತ್ತದೆ ಎಂದು ನಿರೀಕ್ಷೆ ಇಟ್ಟುಕೊಳ್ಳೋದು ತಪ್ಪಾಗಬಹುದು. ಏನೇ ಆದರೂ ಆರ್ಸಿಬಿ ಕೋಚ್ ಆಂಡಿ ಫ್ಲವರ್ ಮುಂದೆ ದೊಡ್ಡ ದೊಡ್ಡ ಅವಕಾಶಗಳು ಎದುರಾಗಲಿವೆ ಎಂಬ ಆಶಾದಾಯಕ ಮಾತುಗಳನ್ನು ಡ್ರೆಸ್ಸಿಂಗ್ ರೂಮ್ನಲ್ಲಿ ಹೇಳಿದ್ದಾರೆ. ಈಗಲೂ ಆರ್ಸಿಬಿ ಮುಂದಿನ 6-7 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ರೂ ಪ್ಲೇ ಆಫ್ಗೆ ಹೋಗುವ ಅವಕಾಶ ಇದ್ದೇ ಇದೆ. ಇದನ್ನ ಗುರಿಯಿಟ್ಟೇ ಫ್ಲವರ್ ಈ ಮಾತುಗಳನ್ನು ಹೇಳಿರೋದು ಸ್ಪಷ್ಟವಿದೆ. ಆದರೆ ಕಿಂಗ್ ಕೊಹ್ಲಿಯ ಹೊರತಾಗಿ ಉಳಿದ ಆರ್ಸಿಬಿ ಆಟಗಾರರು ಎಷ್ಟು ಸೀರಿಯಸ್ ಆಗಿ ಕೋಚ್ ಮಾತು ಕೇಳ್ತಾರೆ ಎನ್ನುವುದು ಮುಖ್ಯ. ಹಾಗಿದ್ರೆ ಮಾತ್ರ ಆರ್ಸಿಬಿ ಗೆಲ್ಲೋದನ್ನ ನಿರೀಕ್ಷೆ ಮಾಡಬಹುದು. ಇಲ್ಲದೆ ಹೋದ್ರೆ ಮತ್ತೆ ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮೋಟಿವೇಶನಲ್ ಸ್ಪೀಚ್ ಮತ್ತು ಸೋಲಿನ ಶವ ಪರೀಕ್ಷೆ ಮಾತ್ರ ನಡೆಯಲು ಸಾಧ್ಯ ಅನ್ನೋದರಲ್ಲಿ ಅನುಮಾನ ಬೇಕಿಲ್ಲ. ನಮಸ್ಕಾರ.